ವೀಕ್ಷಕರೇ, ನೀವು ನೋಡ್ತೀರಾ ವಿ ಎ ಟಾಕ್ಸ್. ಇದನ್ನ ವಿಷಯ ಬಂದೇನಪ್ಪ ಅಂದರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪೂರ್ತಿ ಆದವರನ್ನ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ಸಹ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನು ಕೇವಲ 39 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ, ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರೇ. ಇದನ್ನು ಪೂರ್ತಿಯಾಗಿ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ವೀಕ್ಷಕರೇ, ನಿಮ್ಗೇನಾರು ಈ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ನಿಮಗೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಆ ವಿಡಿಯೋನ ಚೆಕ್ಔಟ್ ಮಾಡ್ಕೊಬನ್ನಿ. ಹಂಗೂ ಸಿಗ್ಲಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ವೀಕ್ಷಕರೇ. ಅದಂತೂ ಮರಿಬೇಡಿ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಪಕ್ಕಾ ತಿಳಿಸ್ಕೊಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಅದು ಆಗಲಿಲ್ಲ ಅಂದರೆ ನೀವು ಏನಿಲ್ಲ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲೂ ಸಹ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲೂ ಹೋಗಿ ಫಾಲೋ ಮಾಡ್ಕೊಂಡು ಆ ವಿಡಿಯೋನ ನೋಡಿ ಕಂಪ್ಲೀಟಾಗಿ ಅಂತ ಹೇಳ್ತೀನಿ. ಅದ್ರ ಡಿಸ್ಕ್ರಿಪ್ಷನು ಸಹ ಆ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ ಏನನ್ಸುತ್ತೆ, ನಿನ್ನೆ ಸೂರಜ್ ಅವ್ರನ್ನ ಅಚಾನಕ್ಕಾಗಿ ಕಳಿಸಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ. ಅವರ ಬದಲಾಗಿ ಯಾರನ್ನ ಕಳಿಸ್ಬೇಕಾಗಿತ್ತು ಅಂತಲೂ ಸಹ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ, ಸೂರಜ್ ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡಿ ಹೊರಗಡೆ ಹಾಕಿದ್ರು ಅಂತ ನೋಡೋದಾದರೆ, ಅವ್ರಿಗೆ ವೋಟಿಂಗು ಸ್ವಲ್ಪ ಕೆಳಗೆ ಇತ್ತು ಅಂತ ಹೇಳ್ಬೋದು. ಅವರು ಕಳೆದ ವೀಕ್ ಏನಿದೆ, ಅವರು ಟಾಸ್ಕಲ್ಲಿ ಒಳ್ಳೆ ಇನ್ವಾಲ್ವ್ಮೆಂಟ್ ಆಗ್ತಿದ್ರು, ಬಟ್ ಮನೆಯ ವಿಚಾರದಲ್ಲಿ ಏನಿದೆ ಅಲ್ಲಿ ಸ್ವಲ್ಪ ಎಡವಿದ್ರು ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ಅವರು ಟಾಸ್ಕಲ್ಲಿ 100% ಕೊಡ್ತಾಯಿದ್ರು, ತುಂಬ ಟಾಸ್ಕ್ಗಳನ್ನು ಸಹ ಅವರು ಗೆದ್ದಿದ್ದಾರೆ ವೀಕ್ಷಕರೇ. ಎಲ್ಲೋ ಅವರು ರಾಶಿಕಾ ಅವ್ರ ಜೊತೆ ಇನ್ವಾಲ್ವ್ ಆಗ್ಬಿಟ್ರು ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ. ಯಾಕಂದರೆ ಅವರು ಜಾಸ್ತಿ ಕ್ಲೋಸ್ ಆಗಿರೋದು ರಾಶಿಕಾ ಅವ್ರ ಜೊತೆ. ರಾಶಿಕಾ ಅವರು ಮನೇಲಿ ಉಳ್ಕೊಂಡ್ರು, ಬಟ್ ಇವ್ರಿಗೆ ಇತ್ತೀಚೆಗೆ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇತ್ತು, ಬಟ್ ಈಗ ಅವರು ಇಲ್ದರ ಕಾರಣಕ್ಕಾಗಿ ಅವ್ರಿಗೂ ಸಹ ಸಪೋರ್ಟ್ ಸಿಗಲ್ಲ ವೀಕ್ಷಕರೇ, ಅದು ಸೂರಜ್ ಅವ್ರಿಗೆ. ಅವ್ರಿಗೆ ಈ ವಾರ ಏನಿತ್ತು ಸ್ವಲ್ಪ ಸಪೋರ್ಟ್ ಸಿಕ್ಕಿತ್ತು ವೀಕ್ಷಕರೇ, ಒಳ್ಳೆ ರೇಟಿಂಗಲ್ಲಿದ್ದರು, ಬಟ್ ಎಲಿಮಿನೇಟ್ ಆಗಿ ಹೊಂಟೋಗಿರೋದು ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ರಾಶಿಕನ್ ಕಳಿಸ್ಬೇಕಾಗಿತ್ತಾ, ಸೂರಜ್ ಕಳಿಸ್ಬೇಕಾಗಿತ್ತಾ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ವೀಕ್ಷಕರೇ, ನೀವೆಲ್ಲ ನೋಡಿರ್ಬೋದು, ಹೋದ್ವಾರ ಏನಿತ್ತು ಟಾಸ್ಕ್ಗಳು, ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕಾವ್ಯ ಅವ್ರ ಜೊತೆ ಆಡಿದ್ದೆ ಸೂರಜ್ ಅವರು. ಸೂರಜ್ ಅವರಿಂದ ಕಾವ್ಯ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಅವರು ಹೋದ್ವಾರ ಕ್ಯಾಪ್ಟನ್ ಆದರು ವೀಕ್ಷಕರೇ. ಏನೋ ಅನ್ಫಾರ್ಚುನೇಟ್ ಲಾಸ್ಟ್ ಒಂದು ಮನೆಯವರ ಡಿಸಿಷನ್ ಮೇಲೆ ಡಿಪೆಂಡ್ ಆದ್ರಿಂದ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದು. ಟಾಸ್ಕ್ ಏನಾರು ಕೊಟ್ಟಿದೆ ಪಕ್ಕಾ ಸೂರಜ್ ಅವರೇ ಈ ವಾರ ಹೋದ್ವಾರ ಕ್ಯಾಪ್ಟನ್ ಆಗ್ತಿದ್ರು ವೀಕ್ಷಕರೇ. ಅದು ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮನೆಯವರ ಡಿಸಿಷನ್ನಿಂದ ಅದು ಸ್ವಲ್ಪ ಏನೋ ಎಡವಿದ್ರು ಬಿಗ್ ಬಾಸ್ ಅವರು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಯಾಕಂದರೆ ಟಾಸ್ಕ್ ಆಡಿಸ್ಬೇಕಾಯಿತು, ಬಟ್ ಸುಮಾರು ಟಾಸ್ಕ್ಗಳನ್ನ ಹಂಗೆ ಮಾಡಿದ್ದಾರೆ ವೀಕ್ಷಕರೇ, ನೀವು ನೋಡಿರ್ಬೋದು. ಮನೆಯವರ ಡಿಸಿಷನ್ ಮೇಲೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದೆರಡು ಸಲ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಅದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಇನ್ನು ರಾಶಿಕಾ ಅವರು ಹತ್ತಿಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ನೋಡಿರ್ಬೋದು ನೀವು, ಅವರು ಸೂರಜ್ ಅವರು ಹೋದ್ಮೇಲೆ ತುಂಬ ಹತ್ತರು. ಅದಾದ ನಂತರ ಅವ್ರಿಗೆ ಬೇಜಾರು ಸಹ ಆಗಿರುತ್ತೆ ವೀಕ್ಷಕರೇ. ಯಾಕಂದರೆ ಅವರು ತುಂಬ ಜೊತೆಯಲ್ಲಿರೋರು, ತುಂಬ ಅವರ ಕಷ್ಟಗಳನ್ನೆಲ್ಲ ಅವ್ರಿಗೆ ಹೇಳ್ಕೊತಾ ಇದ್ರು, ಹಾಗೂ ಅವ್ರನ್ನ ಇಂಪ್ರೂವ್ಮೆಂಟ್ ಸಹ ಮಾಡ್ತಾಯಿದ್ರು. ಸೂರಜ್ ಅವರು ರಾಶಿಕಾ ಅವ್ರನ್ನ ಇಂಪ್ರೂವ್ಮೆಂಟ್ ಸಹ ಮಾಡ್ತಾಯಿದ್ರು. ಅವ್ರು ಯಾವಾಗ ಕಣ್ಣೀರು ಹಾಕ್ತಾಯಿದ್ರು ಅವಾಗೆಲ್ಲ ಅವರು ಬೆಂಬಲಿಸ್ತಾಯಿದ್ರು ಅಂತ ಹೇಳ್ಬೋದು. ಆದ್ದರಿಂದ ಅವರೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ಇವಾಗ ಅವರ ಆಟಗಳನ್ನ, ನಿಜವಾದ ಆಟಗಳನ್ನ ತೋರಿಸ್ಬೇಕು. ಯಾಕಂದರೆ ಇದು ಕೊನೆ ವೀಕ್ ಆಗೋದ್ರಿಂದ ಇನ್ನು 3-4 ವೀಕ್ ಇದೆ, 2-3 ವೀಕ್ ಇದೆ. ಇವಾಗ ಅವರ ಆಟ ತೋರಿಸ್ಬೇಕು. ಟಿಕೆಟ್ ಟು ಫಿನಾಲೆ ಅದೊಂದು ಟಾಸ್ಕ್ ಎತ್ಬಿಟ್ರೆ ನಿಮಗೆ ಫಿನಾಲೆಗೆ ಟಾಪ್ 4 ಅಂತೂ ಪಕ್ಕಾ ಕನ್ಫರ್ಮ್ ಆಗ್ತಾರೆ ವೀಕ್ಷಕರೇ. ಈ ವಾರ ಟಿಕೆಟ್ ಟು ಫಿನಾಲೆ ಆಡಿಸ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ನೋಡೋಣ ಹೇಗಿರುತ್ತೆ ಬಿಗ್ ಬಾಸ್ ಕತೆ ಅಂತ ಗೊತ್ತಿಲ್ಲ ಇನ್ನು, ಬಟ್ ನೋಡೋಣ. ನೆಕ್ಸ್ಟ್ ವಾರ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ. ಅಲ್ಲೂ ಸಹ ಇಬ್ಬರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ವಾರ. ಇಲ್ಲ ಒಬ್ಬರನ್ನೇ ಸಹ ಎಲಿಮಿನೇಟ್ ಮಾಡ್ಬೋದು, ಯಾಕಂದರೆ ಟಾಪ್ 5 ಇಟ್ಕೋಬೇಕು. ಅವ್ರನ್ನ ಒಂದು ವೀಕ್ನ ಹಿಡಬೇಕು ವೀಕ್ಷಕರೇ. ಟಾಪ್ 5 ಏನಿದೆ ಅವ್ರನ್ನ, ಟಾಪ್ 6ನ ಏನಿದೆ ಅವರು 1 ವೀಕು ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಬೇಕು. ಅಲ್ಲೂ ಸ್ವಲ್ಪ ಇರುತ್ತೆ. ಅದರಿಂದ 6 ಜನ ಹಿಡ್ಕೋಬೇಕು ಅಂತ. ಎಲ್ಲರೂ ಬೇಗನೆ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಅಂತ ಅನ್ಕೋತೀನಿ ವೀಕ್ಷಕರೇ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ, ಅದು ಸಂಡೇ ಎಪಿಸೋಡ್ನಲ್ಲಿ ಅನುಪಮ ಅವ್ರು ಬಂದಿದ್ದಾರೆ ಅಂತ ಹೇಳ್ಬೋದು. ಆಗ ಎಲ್ಲರಿಗೂ ಒಂದು ಟಾಸ್ಕ್ನ ಕೊಡ್ತಾರೆ. ಏನಪ್ಪ ಟಾಸ್ಕ್ ಕೊಡ್ತಾರೆ ಅಂದರೆ, ಒಬ್ಬೊಬ್ಬರು ಬಂದ್ಬಿಟ್ಟು ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ವೀಕ್ಷಕರೇ ಅಶ್ವಿನಿ ಅವರು ಬರ್ತಾರೆ. ಅಶ್ವಿನಿ ಅವರು ರಘು ಬಗ್ಗೆ ಇಂಟ್ರಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ. ಅಶ್ವಿನಿ ಅವರು ಹೇಳ್ತಾರೆ, ನಾವಿವಾಗ 14ನೇ ವಾರದಲ್ಲಿ ಇದ್ದೀವಿ, ಆಗ ರಘುನ್ ನೋಡಿದೆ, ಬಟ್ ಈಗ ಮಗುನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ತದನಂತರ ವೀಕ್ಷಕರೇ ಏನಪ್ಪ ಹೇಳ್ತಾರೆ ಅಂದರೆ, ಎಲ್ಲರೂ ಪ್ರೀತಿಯಿಂದ ರಘು ಅವ್ರಿಗೆ ರಘು ಅಣ್ಣ ಅಂತ ಹೇಳ್ತಾ ಇರ್ತಾರೆ. ಆದರೆ ನನಗೆ ರಘು ಅಣ್ಣ ಅನ್ಬೇಕು ಅಂತ ಅನಿಸುತ್ತೆ, ಆದರೆ ನಾನು ಅನ್ನಲ್ಲ ಅಂತ ಹೇಳ್ತಾರೆ
ವೀಕ್ಷಕರೇ. ಸೊ ಅಲ್ಲಿ ಮನೆ ಜನ ಎಲ್ಲ ನಗ್ತಾರೆ. ಸೊ ನೆಕ್ಸ್ಟು ಲೈಕ್ ಯಾರ್ದಪ್ಪ ಚಾನ್ಸ್ ಆಗಿರುತ್ತೆ ಅಂದರೆ ರಘು ಅವರ ಚಾನ್ಸ್ ಆಗಿರುತ್ತೆ. ಸೊ ರಘು ಅವರು ಅಶ್ವಿನಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಅವರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ವೀಕ್ಷಕರೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಶ್ವಿನಿ ಅವರು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ಪುನಃ ಅಶ್ವಿನಿ ಅವರೇ ಬರ್ತಾರೆ. ಆಗ ಹೇಳ್ತಾರೆ ವೀಕ್ಷಕರೇ, ರಘು ಅವರು ನನ್ನ ಅರ್ಥ ಮಾಡ್ಕೊಂಡ್ರು, ನಾನು ರಘು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ರಘು ಅವರು ಈ ಥರ ಆ್ಯಕ್ಟಿಂಗ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಗಿಲ್ಲಿ ಅವ್ರಿಗೆ ಲೈಕ್ ಕಾವ್ಯ ಅವರ ಅಪ್ಪ ಏನಿದ್ರೆ ಅವರು ಬ್ರಾಸ್ಲೆಟ್ನ ಹಾಕ್ತಾರೆ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ, ಇದು ಪ್ರೀತಿಯಿಂದ ಹಾಕಿದ್ದ ಇಲ್ಲ ಬೇರೆ ಏನಾದ್ರು ವಿಷಯದಿಂದ ಹಾಕಿದ್ದ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ವಿಡಿಯೋನ ಇಲ್ಲಿ ಕಂಟ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ.